ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತು ಕೇವಲ 2 ಇಂಗ್ರೀಡಿಯೆಂಟ್ಸಲ್ಲಿ ಸಾಫ್ಟ್ ಆದಂತಹ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ತುಂಬ ಸಾಫ್ಟಾಗಿ ಮಾಡ್ಕೋಬೋದು. ಸ್ಪಾಂಜಿ ಥರ ಬರುತ್ತೆ ದೋಸೆ. ಇಲ್ಲಾಂದರೆ ನೀವು ಕ್ರಿಸ್ಪಿಯಾಗಿ ಇಷ್ಟಪಡೋರಿದ್ದರೆ ಕ್ರಿಸ್ಪಿಯಾಗಿ ಸಹಿತ ಮಾಡ್ಬೋದು ನೋಡ್ರಿ. ಇಷ್ಟು ಸಾಫ್ಟ್ ಆದಂಥ ದೋಸೆನ ಕೇವಲ 2 ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾವು ಮಾಡ್ಬೋದು ನೋಡ್ರಿ. ದೊಡ್ಡವರಿಂದ ಹಿಡಿದು ಎಲ್ರವರೆಗೂ ತಿನ್ಬೋದು. ಇದನ್ನು ಜಾಸ್ತಿ ನಾವು ಗರ್ಭಿಣಿ ಅಥವಾ ಬಾಣಂತಿಯರಿಗೂ ಸಹಿತ ಕೊಡ್ಬೋದು ನೋಡ್ರಿ. ಯಾಕಂದರೆ ಇದು ಮೆಂತ್ಯ ದೋಸೆ. ಮೆಂತ್ಯ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಏನಪ್ಪ ಮೆಂತ್ಯ ದೋಸೆ ಅಂದರೆ ಕಹಿ ಇರುತ್ತೆ ಅಂತ ಅನ್ಕೋಬೋದು. ಯಾವುದೇ ರೀತಿ ನಿಮಗೆ ಕಹಿ ಅನಿಸೋದಿಲ್ಲ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಇದರಿಂದ ನೋಡಿರಿ ನಮಗೆ ಗ್ಲೂಕೋಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ನೋಡಿರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗಾದರೆ ನೋಡೋಣ ಬನ್ನಿ ಯಾವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನಾನು ದೋಸೆನ ಮಾಡ್ತಾಯಿದ್ದೀನಿ ಅಂಥೇಳಿ. ನೋಡಿರಿ, ಇಲ್ಲಿ ಕೇವಲ 2 ಸಾಮಗ್ರಿಗಳನ್ನು ಬಳಸ್ತಾ ಇದ್ದೀನಿ. ಮೆಂತ್ಯ ಮತ್ತು ಅಕ್ಕಿ 2 ಸಾಮಗ್ರಿಗಳಿಂದ ನಾನಿವತ್ತು ದೋಸೆನ ನಿಮಗೆ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ರಿ. ಇಲ್ಲಿ ನಾನು 2 ಗ್ಲಾಸಷ್ಟು, ದೊಡ್ಡ ಗ್ಲಾಸಿನ 2 ಗ್ಲಾಸಷ್ಟು ಅಕ್ಕಿನ ನೆನೆ ಹಾಕಿದ್ದೀನಿ. ಇದಕ್ಕೆ 4 ರಿಂದ 5 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ನೆನೆ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಒಂದು 4-5 ತಾಸು ನೆನೆಸಬೇಕು. ಅಕ್ಕಿ ಚೆನ್ನಾಗಿ ನೆನೆಬೇಕು ನೋಡಿರಿ, ಆವಾಗ ಬ್ಯಾಟ್ರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೆನೆಸಿದಂತಹ ಮೆಂತ್ಯ ಕಾಳನ್ನು ಅಕ್ಕಿಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಅಕ್ಕಿ ಮತ್ತು ಮೆಂತ್ಯನ ಮಿಕ್ಸರ್ ಜಾರಿಗೆ ಹಾಕಿ ನಾನು ನೈಸಾಗಿ ರುಬ್ಕೊಂಬರ್ತೀನಿ. ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಯಾವುದೇ ಉದ್ದಿನ ಬೇಳೆ, ಅವಲಕ್ಕಿ ಏನೂ ಬೇಡ. ಕೇವಲ 2 ಇಂಗ್ರೀಡಿಯೆಂಟ್ಸಿಂದ ನೀವು ಸಾಫ್ಟ್ ಆದಂಥ ದೋಸೆನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಬೋದು. ಈಗ ನೋಡಿರಿ, ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇಲ್ಲಿ ಸ್ವಲ್ಪ ರೈಸ್ ಕೂಡ ತೊಗೊಂಡಿದ್ದೀನಿ ನಾನು. ಈಗ ನೋಡಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಯಾವ ಥರ ಹಿಟ್ಟು ರೆಡಿ ಆಗಬೇಕು ಅಂತ ಇಲ್ಲಿ ನಾನು ತೋರಿಸ್ತೀನಿ ನೋಡಿರಿ. ತರಿ ಆಗಿರಬಾರ್ದು, ಈ ರೀತಿ ಫೈನ್ ಪೇಸ್ಟ್ ಥರ ಇದನ್ನು ರೆಡಿ ಮಾಡ್ಕೊಳ್ರಿ ಹಿಟ್ಟನ್ನು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತೀನಿ. ಇದೇ ಥರ ಎಲ್ಲ ರೈಸನ್ನು ಗ್ರೈಂಡ್ ಮಾಡಿ ಹಾಕ್ತೀನಿ. ನೆಕ್ಸ್ಟು ಇದಕ್ಕೆ ನಾನು ತೋರಿಸಿದ್ನಲ್ಲ, 1 ಕಪ್ ಆಗುವಷ್ಟು ರೈಸನ್ನು ಹಾಕ್ರಿ. ನೀವು ರೈಸ್ ಹಾಕೋಕೆ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಅವಲಕ್ಕಿ ಬಳಸ್ಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಬೋದು. ಸ್ವಲ್ಪ ರೈಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ನೋಡಿ, ಇದು ಕೂಡ ಫೈನಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಯಾವುದನ್ನು ತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ, ಫೈನ್ ಪೇಸ್ಟ್ ಥರ ಮಾಡಿಕೊಡ್ರಿ. ತರಿ ಆದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಈಗ ಇದನ್ನು ರುಬ್ಬಿಕೊಂಡಂಥ ಎಲ್ಲ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೈಸನ್ನು ಮಿಕ್ಸರ್ ಮಾಡ್ಕೊಂಬಂದಿದ್ವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನ್ನನ ಏನು ನಾವು ಗ್ರೈಂಡ್ ಮಾಡ್ಕೊಂಬಂದಿದ್ದೀವೋ ಅದನ್ನು ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟು ಇಟ್ಟಿದ್ದೀನಿ ನೋಡಿರಿ. ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿರಿ. ಎಷ್ಟು ಫ್ಲಫಿಯಾಗಿ ಬಂದಿದೆ ಹಿಟ್ಟು ಅಂದರೆ ನೀವು ನಂಬೋಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಅಂದರೆ ಅಕ್ಕಿ ಮತ್ತು ಮೆಂತ್ಯಕಾಳು ಚೆನ್ನಾಗಿ ನೆನಿಬೇಕು ನೋಡಿರಿ. ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಇದ್ದವರು ನಾನು ಹೇಳ್ದಂಗೆ ಅವಲಕ್ಕಿ ಹಾಕ್ಬೋದು, ಇಲ್ಲಾಂದರೆ ರೈಸ್ ಅಂತೂ ಮನೇಲಿ ಮಾಡಿದ್ದೇ ಇರುತ್ತೆ. ಒಂದು ಕಪ್ನಷ್ಟು ರೈಸ್ ಹಾಕಿದರೆ ಸಾಕು ನೋಡಿರಿ. ತುಂಬ ಒಳ್ಳೆ ಬ್ಯಾಟರ್ ರೆಡಿ ಆಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ನಮಗೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆ ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಹಾಕಿದ ಮೇಲೆ ಇದನ್ನು ಡೈರೆಕ್ಟಾಗಿ ನಾನು ಕಲಿಸ್ತಾ ಇಲ್ಲ. ಯಾಕಂದರೆ ಸ್ವಲ್ಪ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. 1 ಕಪ್ಪಷ್ಟು ನೀರನ್ನು ಹಾಕಿ ಕಲಿಸೋದ್ರಿಂದ, ಅಥವಾ ನೀರಿನಲ್ಲಿ ಉಪ್ಪು ಸೋಡಾ ಪುಡಿ ಹಾಕಿ ಕಲಿಸೋದ್ರಿಂದ ನೋಡಿರಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಹತ್ರ ಉಪ್ಪು ಹಾಗೆ ಉಳ್ಕೊಳ್ಳೋ ಚಾನ್ಸ್ ಇರುತ್ತೆ, ಈಸಿಯಾಗಿ ಕರಗೋದಿಲ್ಲ ನೋಡಿರಿ. ಈ ಥರ ನೀವು ಹಾಕಿಂದ 1-2 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡಿಕೊಡ್ರಿ, ಕಲಿಸ್ಕೊಡ್ರಿ ಹಿಟ್ಟನ್ನು ನೋಡಿ. ಚೆನ್ನಾಗಿ ಕಲಿಸ್ಕೊಂಡು ಬ್ಯಾಟರ್ ಮಾತ್ರ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಇದೇ ಫ್ಲೋಯಿಂಗ್ ಸ್ಟ್ರಕ್ಚರ್ನಲ್ಲಿ ಇರಬೇಕು ನೋಡಿರಿ.
ಇದೇ ಥರ ಇದೇ ಹದದಲ್ಲಿ ಇರಬೇಕು. ತುಂಬ ನೀರಾಗ್ಬಿಟ್ರೆ ನೋಡಿರಿ ದೋಸೆ ಚೆನ್ನಾಗಿರೋದಿಲ್ಲ ಮಾಡೋದಕ್ಕೆ. ಇದೇ ಹದದಲ್ಲಿ ಇರಬೇಕು ಹಿಟ್ಟು. ಈಗ ಬನ್ನಿ, ತವಾ ಇಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ನಾನು ದೋಸೆ ಮಾಡೋದಕ್ಕೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ದೋಸೆ ಹಂಚನ್ನು ಒರೆಸ್ಕೊಳ್ರಿ. ಫಸ್ಟ್ ನೀರು ಹಾಕಿ ಬಟ್ಟೆ ತೊಗೊಂಡು ಒರೆಸಿದ ಮೇಲೆ ಆಮೇಲೆ ದೋಸೆ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಈಗ ನೋಡಿರಿ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ನೀವು ಸ್ಪಾಂಜಿಯಾಗಿ ಮಾಡೋದಿದ್ದರೆ ಆ ಥರನೂ ಮಾಡ್ಬೋದು. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಕ್ರಿಸ್ಪಿಯಾಗಿಯೂ ಮಾಡ್ಬೋದು. ನೋಡಿ, ನಾನಿಲ್ಲಿ ತೆಳುವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಮಾಡೋದಿದ್ರೆ ಹಾಗೆ ಮಾಡ್ಬೋದು ನೀವು. ಎರಡೂ ರೀತಿಯೆಲ್ಲ ದೋಸೆಗಳು ರೆಡಿ ಆಗುತ್ತೆ ನೋಡಿ. ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಎಣ್ಣೆ ಹಾಕಿ ಇದನ್ನು ಇಡ್ಲಿ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ನೋಡಿರಿ ಎಷ್ಟು ಗೂಡಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂಥೇಳಿ. ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. 1-2 ನಿಮಿಷ ನೀವು ಇದನ್ನು ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ನೋಡಿರಿ, 1-2 ನಿಮಿಷ ಬಿಟ್ಟರೆ ಈ ಥರ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಎದ್ದೇಳುತ್ತೆ ನೋಡಿರಿ ದೋಸೆ. ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ನೋಡಿರಿ, ಇದನ್ನೀಗ ಪ್ಲೇಟಿಗೆ ಹಾಕಿ ತೆಗಿತಾ ಇದ್ದೀನಿ ನಾನು. ಇದೇ ರೀತಿ ನೋಡಿರಿ ನಿಮಗೆ ಇನ್ನೂ ಒಂದು ದೋಸೆನ ನಾನು ರೆಡಿ ಮಾಡಿ ತೋರಿಸ್ತೀನಿ. ಮತ್ತು ಸ್ವಲ್ಪ ಹಂಚಿಗೆ ನೀರು ಹಾಕ್ರಿ. ಯಾಕಂದರೆ ನಾವು ಫಸ್ಟು ಎಣ್ಣೆ ಹಚ್ಚಿರ್ತೀವಲ್ಲ ದೋಸೆಗೆ, ಅದೆಲ್ಲ ಎಣ್ಣಿನ ಅಂಶ ಇರುತ್ತೆ ತವಾದಲ್ಲಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಳ್ರಿ. ತವಾ ಚೆನ್ನಾಗಿ ಬಿಸಿ ಮಾಡಿಕೊಡ್ರಿ ನೆಕ್ಸ್ಟು. ಆಮೇಲೆ ಮತ್ತು ದೋಸೆಯನ್ನು ಸ್ಪ್ರೆಡ್ ಮಾಡಿರಿ ಹಾಕಿ. ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಅಂಥೇಳಿ. ಇದರಲ್ಲಿ ನಾವು ಮೆಂತ್ಯಕಾಳು ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಯಾಕಂದರೆ ಮಕ್ಕಳಿಗೆ ಹಾಲು ಕೊಡೋ ಸಂದರ್ಭದಲ್ಲಿ ಈ ಥರ ನಾವು ಮೆಂತ್ಯಕಾಳು ಇರುವಂತಹ ಫುಡ್ಡನ್ನು ತಿಂತಾಯಿದ್ರೆ ನೋಡಿರಿ, ಇದರಲ್ಲಿ ಹಾಲನ್ನು ಉತ್ಪಾದಿಸುವಂಥ ಶಕ್ತಿ ಇರುತ್ತೆ. ಆಮೇಲೆ ಅದು ವೆಯ್ಟ್ ಲಾಸ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಬೇಡದೇ ಇರುವಂತಹ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಶಕ್ತಿ ಮೆಂತ್ಯಕಾಳಲ್ಲಿರುತ್ತೆ. ಮತ್ತು ದೇಹದಲ್ಲಿ ಏನಾದರೂ ಗ್ಲೂಕೋಸ್ ಲೆವೆಲ್ ಇದ್ದರೆ ಅದನ್ನು ಸಹಿತ ಕಡಿಮೆ ಮಾಡುತ್ತೆ ಮೆಂತ್ಯ ದೋಸೆ. ನೋಡಿರಿ ಮಕ್ಕಳಿಗೂ ತುಂಬ ಒಳ್ಳೆಯದು. ಇದು ಮಾಡಿಕೊಡ್ರಿ ಈ ಥರ ಒಂದ್ಸರಿ. ಕಹಿ ಅಂಶ ಅಂದರೆ ಅನಿಸೋದೇ ಇಲ್ಲ ನೋಡಿರಿ ನಿಮಗೆ. ಸ್ವಲ್ಪ ನೀವು ಟ್ರೈ ಮಾಡಿ ನೋಡಿರಿ ಈ ಥರ ಹೆಂಗೆ ಬರುತ್ತೆ ಅಂತ ತಿಳಿಸಿ. ಈಗ ನೋಡಿ ಇದೊಂದು ದೋಸೆನ ನಾನಿಲ್ಲಿ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಪ್ರತಿಯೊಂದು ದೋಸೆನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಇವೆರಡು ಕ್ರಿಸ್ಪಿ ದೋಸೆ ಆಯಿತು. ನಾನಿಲ್ಲಿ ಸಾಫ್ಟ್ ದೋಸೆನೂ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ಮೆಥಡ್ನಲ್ಲಿ ನೀವು ದೋಸೆನ ಸ್ವಲ್ಪ ನೀವು ಸೆಟ್ ದೋಸೆ ಥರ ಹಾಕ್ಕೊಳ್ರಿ. ನೋಡಿ 1 ಸ್ಪೂನ್ ಹಾಕಿ ನಾನಿಲ್ಲಿ ಹಿಟ್ಟನ್ನು ಜಾಸ್ತಿ ತಿರುಗಿಸ್ತಾ ಇಲ್ಲ, ಸ್ವಲ್ಪನೇ ಸ್ಪ್ರೆಡ್ ಮಾಡಿದರೆ ಸಾಕು. ಆವಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ದೋಸೆ. ತುಂಬ ತೆಳ್ಳಗೆ ಹಾಕಿಬಿಟ್ರೆ ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ದಪ್ಪ ಹಾಕಿದರೆ ನೋಡಿರಿ ಸೆಟ್ ದೋಸೆ ಥರ ತುಂಬ ಸ್ಪಾಂಜಿ ದೋಸೆ ರೆಡಿ ಆಗುತ್ತೆ. ಈಗ ಇದು 1-2 ನಿಮಿಷ ಬೇಯಲಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. 1 ಸ್ಪೂನ್ ಎಣ್ಣೆ ಹಾಕಿರಿ, ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಬಿಡ್ರಿ. ನಿಮಗೆ ಎಣ್ಣೆ ಬೇಡ ಅನ್ನೋರು ತುಪ್ಪ ಬಳಸ್ಬೋದು. ನಾನು ಜಾಸ್ತಿ ಎಣ್ಣೆ ಹಾಕ್ತಿಲ್ಲ, ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ. ಈಗ ನೋಡಿರಿ ಇದನ್ನು 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹೀಗೆ ಬಿಡಿ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 2 ನಿಮಿಷ ಆದಮೇಲೆ ಯಾವ ರೀತಿ ದೋಸೆ ರೆಡಿ ಆಗುತ್ತೆ ಅಂಥೇಳಿ. ನೀವು ಕ್ರಿಸ್ಪಿಯಾಗಿ ಇಷ್ಟಪಡೋರು ಕ್ರಿಸ್ಪಿಯಾಗಿ ಮಾಡ್ಕೊತೀನಿ, ಇಲ್ಲ ಈ ಥರ ಸಾಫ್ಟಾಗಿ ಬೇಕು ಅಂದವರು ಸಾಫ್ಟಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೀವು ಇದನ್ನು ಯಾವುದ್ರ ಜೊತೆಲಾದರೂ ಟ್ರೈ ಮಾಡ್ಬೋದು. ಪಲ್ಯ ಆಗಿರ್ಬೋದು, ಕುರ್ಮಾ ಅಥವಾ ಚಿಕನ್ ಸಾರು ಎಲ್ಲದ್ರ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ ನೋಡಿರಿ ಇದು. ನೋಡಿ ಈ ಥರ ದೋಸೆಗಳನ್ನು ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಸರ್ವ್ ಮಾಡಿದ್ದೀನಿ. ನೋಡಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಸಹಿತ ಬಂದಿದೆ ನೋಡಿರಿ. ಹಾಗಾದರೆ ಫ್ರೆಂಡ್ಸ್ ನೀವು ಇವತ್ತೇ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೋಡಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ತಿಳಿಸಿ.
ತಿಳಿಸಿ. ಈಗ ನೋಡಿರಿ ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ ನೋಡಿರಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.